ಹಾಯ್ ಫ್ರೆಂಡ್ಸ್, ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮ ನಕಾಶೆಯಲ್ಲಿ ಬರುವ ವಿವಿಧ ಸೂಚನೆಗಳ ಬಗ್ಗೆ ತಿಳಿಯೋಣ. ನಾನು ಈ ಹಿಂದೆ ತಿಳಿಸಿದ ವಿಡಿಯೋಗಳಲ್ಲಿ ಗ್ರಾಮ ನಕಾಶೆಯನ್ನು ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲಿ ತೆಗೆಯಬೇಕೆಂದು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿರುತ್ತೇನೆ. ಇಲ್ಲಿ ಹಲವಾರು ಜನರ ಪ್ರಶ್ನೆ, ಗ್ರಾಮ ನಕಾಶೆಯು ಎಲ್ಲಿ ಪಡೆಯಬೇಕೆಂದು. ನಾನು ಹಿಂದೆ ತಿಳಿಸಿದಂತೆ ನಿಮ್ಮ ಗ್ರಾಮವು ಯಾವ ತಾಲೂಕಿಗೆ ಸಂಬಂಧಪಟ್ಟಿರುತ್ತೆ ಆ ತಾಲೂಕಿನಲ್ಲಿರುವ ಸರ್ವೆ ಇಲಾಖೆಗೆ ಭೇಟಿ ನೀಡಿ ನೀವು ಗ್ರಾಮ ನಕಾಶೆಯನ್ನು ಪಡೆಯಬೇಕು. ಈ ವಿಡಿಯೋದಲ್ಲಿ ನಾನು ಗ್ರಾಮ ನಕಾಶೆಯಲ್ಲಿರುವ ವಿವಿಧ ಚಿಹ್ನೆಗಳ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಸಾಮಾನ್ಯವಾಗಿ ನೀವು ಗ್ರಾಮ ನಕಾಶೆಯನ್ನು ತೆಗೆದ ಸಂದರ್ಭದಲ್ಲಿ ನೀವು ಯಾವ ರೀತಿಯನ್ನು ನಕ್ಷೆಯಲ್ಲಿರುವಂತಹ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕೆಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಗ್ರಾಮದ ಗಡಿ. ನಿಮ್ಮ ಸರ್ವೆ ನಂಬರ್ ಅಥವಾ ನಿಮ್ಮ ಗ್ರಾಮಕ್ಕೆ ಒಂದು ಗಡಿಯನ್ನು ನಿರ್ಧಾರವಾಗಿರುತ್ತದೆ. ಒಂದು ಗ್ರಾಮದ ಗಡಿ ಇನ್ನೊಂದು ಗ್ರಾಮದ ಗಡಿಯ ನಡುವೆ ಒಂದು ಗುಲಾಬಿ ರೇಖೆಯಾದಂತಹ ಒಂದು ರೇಖೆಯನ್ನು ಎಳೆದಿರುತ್ತಾರೆ. ಇಲ್ಲಿ ನೋಡಬಹುದು ಕೃಷ್ಣರಾಜ ಪಾಳ್ಯಕ್ಕೆ ಮತ್ತು ಒಂದು ಗ್ರಾಮಕ್ಕೆ ನಡುವಿನ ಒಂದು ರೇಖೆಯನ್ನು ನೋಡಬಹುದು. ಇಲ್ಲಿ ಗ್ರಾಮದ ಗಡಿಯು ಗುಲಾಬಿ ರೇಖೆಯಿಂದ ಗುರುತಿಸಲಾಗಿರುತ್ತದೆ. ಅಂದ್ರೆ ಒಂದು ಗ್ರಾಮದ ಗಡಿಗೆ ಕಲ್ಲುಗಳನ್ನು ಗುರುತು ಮಾಡಿರುತ್ತಾರೆ. ನಾನು ಮುಂಬರುವ ದಿನಗಳಲ್ಲಿ ನಿಮಗೆ ಯಾವ ರೀತಿ ಕಲ್ಲುಗಳ ಗುರುತು ಮಾಡಿರುತ್ತಾರೆ ಎಂದು ನಾನು ತಿಳಿಸುತ್ತೇನೆ. ಅದೇ ರೀತಿ ಇಲ್ಲಿ ನೋಡಬಹುದು ಗ್ರಾಮದ ಗಡಿ ಸುತ್ತಲೂ ಗ್ರಾಮದ ಹೆಸರುಗಳನ್ನು ದಾಖಲು ಮಾಡಿರುತ್ತಾರೆ. ಅದೇ ರೀತಿ ನಾವು ಮುಂದೆ ನೋಡಬೇಕಾದರೆ ರಸ್ತೆಗಳ ಬಗ್ಗೆ ಹಲವಾರು ಜನರಲ್ಲಿ ಬಹಳಷ್ಟು ಸಮಸ್ಯೆಗಳೆಂದರೆ ರಸ್ತೆಗಳ ಬಗ್ಗೆ ನಾವು ನೋಡಬಹುದು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರಲ್ಲಿ ಇನ್ನೂ ಆದರೂ ಬಗೆಹರಿದಂತಹ ಸಮಸ್ಯೆಗಳೆಂದರೆ ಅದು ದಾರಿಗಳ ಬಗ್ಗೆ. ನಾವು ಇಲ್ಲಿ ಗ್ರಾಮ ನಕಾಶೆಯಲ್ಲಿ ಮುಖ್ಯವಾಗಿ ನೋಡಬೇಕಾದದ್ದು ಬಂಡಿ ದಾರಿ ಆಗಿರ್ಬೋದು, ಕಾಲು ದಾರಿಗಳಾಗಿರ್ಬೋದು, ಜಿಲ್ಲಾ ರಸ್ತೆಗಳಾಗಿರ್ಬೋದು ನಾವು ಗ್ರಾಮ ನಕಾಶೆ ಮೂಲಕ ನೋಡಬಹುದು. ನಾನು ಮೊದಲಿಗೆ ರಸ್ತೆಗಳ ಬಗ್ಗೆ ಹೇಳಬೇಕಾದರೆ ಜಿಲ್ಲೆ ರಸ್ತೆಗಳಾಗಿರ್ಬೋದು, ತಾಲೂಕು ರಸ್ತೆಗಳಾಗಿರ್ಬೋದು, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ರಸ್ತೆಗಳು ಕನೆಕ್ಟಿವಿಟಿ ಇದ್ದಲ್ಲಿ ಅವುಗಳನ್ನು ಜಿಲ್ಲಾ ರಸ್ತೆಗಳಾಗಿರ್ಬೋದು, ತಾಲೂಕು ರಸ್ತೆ ಆಗಿರುತ್ತವೆ. ಈ ರಸ್ತೆಗಳು ಕೆಂಪು ಬಣ್ಣದಿಂದ ಗುರುತು ಮಾಡಿರುತ್ತಾರೆ ಮತ್ತು ಇನ್ನೊಂದು ತಿಳಿಯಬೇಕಾದದ್ದು ನಿಮ್ಮ ಸರ್ವೆ ನಂಬರ್ನಿಂದ ಪ್ರತ್ಯೇಕವಾಗಿರುತ್ತವೆ. ಅದೇ ರೀತಿ ಬಂಡಿ ದಾರಿ ನೋಡಬೇಕಾದಲ್ಲಿ ಬಂಡಿ ದಾರಿ 2 ರೇಖೆಗಳಿಂದ ಗುರುತು ಮಾಡಿರುತ್ತಾರೆ. ಇವು ನಿಮ್ಮ ಸರ್ವೆ ನಂಬರ್ನ ಮಧ್ಯಭಾಗದಿಂದ ಹಾದು ಹೋಗಿರಬಹುದು ಅಥವಾ ಸರ್ವೆ ನಂಬರ್ನ ಕೊನೆಯ ಭಾಗದಿಂದ ಹಾದು ಹೋಗಿರಬಹುದು. ನೀವು ದಾರಿಯ ಬಗ್ಗೆ ಮಾಹಿತಿಯನ್ನು ಬೇಕಾದಲ್ಲಿ ಸರ್ವೆ ಇಲಾಖೆಯಲ್ಲಿರುವಂತಹ ಟಿಪ್ಪಣಿಗಳಾಗಿರ್ಬೋದು, ಪ್ರತಿಪೋಡಿಗಳಲ್ಲಿ ಖರಾಬನ್ನು ಗುರುತು ಮಾಡಿರುತ್ತಾರೆ. ಬಂಡಿ ದಾರಿ ಅಥವಾ ಕಾಲುದಾರಿಗಳು ಮುಖ್ಯವಾಗಿ ನಿಮ್ಮ ಸರ್ವೆ ನಂಬರ್ನಲ್ಲಿ ಇದ್ದಲ್ಲಿ ನಿಮ್ಮ ಉತ್ತಾರದಲ್ಲಿ ಖರಾಬಿನ ಮೂಲಕ ಗುರುತಾಗಿರುತ್ತವೆ. ಬಂಡಿ ದಾರಿಯು ಮುಖ್ಯವಾಗಿ ಬಿ ಖರಾಬ್ ಆಗಿರುತ್ತದೆ, ಅಂದ್ರೆ ಸಾರ್ವಜನಿಕರಿಗೆ ಮೀಸಲಿರಿಸುವಂತಹ ಪ್ರದೇಶವಾಗಿರುತ್ತವೆ. ಬಂಡಿ ದಾರಿಗಳಿಗೆ ಯಾವುದೇ ರೀತಿಯ ಆಕಾರಗಳು ಇರುವುದಿಲ್ಲ. ಅದೇ ರೀತಿ ನಾವು ನದಿಗಳನ್ನು ನೋಡಬಹುದು. ನದಿಗಳ ನೀಲಿ ಆಕಾರದಲ್ಲಿ ಸೂಚಿಸಲಾಗಿರುತ್ತೆ. ಅದೇ ರೀತಿ ಸಾಮಾನ್ಯವಾಗಿ ನಾವು ಹಳೆ ದಾಖಲೆಗಳನ್ನು ತೆಗೆದ ಸಂದರ್ಭದಲ್ಲಿ ಯಾವುದೇ ರೀತಿ ನದಿಗಳಿದ್ದಲ್ಲಿ ಒಂದು ಹೋಬಳಿದಿಂದ ಇನ್ನೊಂದು ಹೋಬಳಿಗಾಗಿರ್ಬೋದು, ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಪ್ರತ್ಯೇಕಿಸುವಂತಹ ಆಗಿರುವುದು ನದಿಗಳಿಂದಲೇ ಪ್ರತ್ಯೇಕಿತವಾಗಿರುತ್ತವೆ, ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ಕೆರೆಗಳಾಗಿರ್ಬೋದು, ನಿಮ್ಮ ಗ್ರಾಮಗಳಲ್ಲಿ ನೀವು ಕೆರೆಗಳನ್ನು ನೋಡಿರ್ತೀವಿ. ಆ ಕೆರೆಗಳಿಗೆ ಪ್ರತ್ಯೇಕವಾದಂತಹ ಸರ್ವೆ ನಂಬರ್ ಅನ್ನು ದಾಖಲು ಮಾಡಿರುತ್ತಾರೆ. ಅವು ಯಾವುದೇ ರೀತಿ ಮಾಲೀಕತ್ವವನ್ನು ಹೊಂದಿರುವುದಿಲ್ಲ. ಇಲ್ಲಿ ನೋಡಬಹುದು ಹಲವಾರು ರೀತಿಯ ಕೆರೆಗಳನ್ನು ನೀವು ನೋಡಿರ್ತೀರಿ. ಹಳ್ಳಗಳು ಅತ್ಯಂತ ದೊಡ್ಡ ಸಮಸ್ಯೆಗಳೆಂದ್ರೆ ಮಳೆಗಾಲ ಬಂದ ಸಂದರ್ಭದಲ್ಲಿ ಹಳ್ಳಗಳಲ್ಲಿ ನೀರು ಹರಿಯುತ್ತಿರುವುದನ್ನು ನೀವು ಗಮನಿಸಿರುತ್ತೀರಿ. ಆದರೆ ಹಿಂದಿನ ಕಾಲದಲ್ಲಿರುವಂತಹ ದಾಖಲೆಗಳು ಇತ್ತೀಚೆಗೆ ಹರಿಯುತ್ತಿರುವಂತಹ ನಾಲಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಹಳೆ ದಾಖಲೆಗಳಲ್ಲಿ ಯಾವ ರೀತಿ ಹಳ್ಳಗಳು ಹರಿಯುತ್ತಿವೆ ನೀವು ರೈತರಿಗೆ ಸಂಪರ್ಕಿಸಿದಾಗ ಹಳ್ಳಗಳು ಹರಿಯುವಂತಹ ದಿಕ್ಕನ್ನು ಬದಲಾಗಿರುತ್ತವೆ. ಯಾಕಂದ್ರೆ ಇತ್ತೀಚಿನ ಉಳುಮೆ ಮಾಡುವಂತಹ ಪದ್ಧತಿಯು ಹಳ್ಳಗಳಿಗೆ ಪ್ರತ್ಯೇಕವಾದ ತಮ್ಮ ಗಡಿಗಳಿಗೆ ನೀರನ್ನು ಹರಿಸಿ ಉಳುಮೆ ಮಾಡುತ್ತಿರುತ್ತಾರೆ. ಆದರೆ ದಾಖಲೆಗಳಲ್ಲಿ ಯಾವುದೇ ರೀತಿಯಂತಹ ಬದಲಾವಣೆಗಳಾಗಿರುವುದಿಲ್ಲ. ನಿಮಗೆ ಹಳ್ಳಕ್ಕೆ ಸಂಬಂಧಪಟ್ಟ ದಾಖಲೆಗಳು ಬೇಕಾದಲ್ಲಿ ಪ್ರತಿಪೋಡಿಗಳನ್ನು ತೆಗೆದುಕೊಳ್ಳಬಹುದು. ಮುಖ್ಯವಾಗಿ ಹಳ್ಳಗಳನ್ನು ನಿಮ್ಮ ಸರ್ವೆ ನಂಬರ್ಲಿ ಹಾದು ಹೋದಲ್ಲಿ ನಿಮ್ಮ ಉತ್ತಾರದಲ್ಲಿ ಖರಾಬಿನ ಮೂಲಕ ದಾಖಲಾಗಿರುತ್ತೆ. ಅದೇ ರೀತಿ ಸರ್ವೆ ಇಲಾಖೆಗಳಲ್ಲಿ ನಿಮಗೆ ಪ್ರತಿಪೋಡಿಗಳಲ್ಲಿ ಹಳ್ಳಗಳ ಬಗ್ಗೆ ದಾಖಲಾಗಿರುತ್ತೆ. ಅದೇ ರೀತಿ ಖರಾಬಿನಲ್ಲಿ ಹಳ್ಳಗಳನ್ನು ಮೆನ್ಷನ್ ಆಗಿರುತ್ತದೆ. ನಾವು ಇಲ್ಲಿ ನೋಡಿರಬಹುದು ಗುಡ್ಡಗಳಲ್ಲಿ ನಿಮಗೆ ಸಾಮಾನ್ಯವಾಗಿ ಕರಾವಳಿ ಪ್ರದೇಶಗಳಾಗಿರ್ಬೋದು, ಮಲೆನಾಡು ಪ್ರದೇಶಗಳಲ್ಲಿ ನಾವು ಗುಡ್ಡಗಳನ್ನು ನೋಡಿರ್ತೇವೆ.
ಗುಡ್ಡಗಳು ಹಸಿರು ಬಣ್ಣದಿಂದ ಗುರುತು ಮಾಡಿರುತ್ತಾರೆ. ಅದೇ ರೀತಿ ಈ ಗುಡ್ಡಗಳು ಯಾವುದೇ ರೀತಿ ಮಾಲೀಕತ್ವವನ್ನು ಹೊಂದಿರುವುದಿಲ್ಲ, ಸರ್ಕಾರದ ಅಸ್ತಿತ್ವಕ್ಕೆ ಬರುತ್ತವೆ. ಅದೇ ರೀತಿ ಇವಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಆದಂತಹ ವಿಸ್ತೀರ್ಣವಾಗಿರಬಹುದು, ಸಪರೇಟ್ ಆದಂತಹ ಸರ್ವೆ ನಂಬರ್ನು ದಾಖಲೆ ಮಾಡಿರುತ್ತಾರೆ. ಅದೇ ರೀತಿ ನಿವೇಶನಗಳಾಗಿರ್ಬೋದು, ನಿವೇಶನಗಳಂದ್ರೆ ಗ್ರಾಮ ಠಾಣಾ ವ್ಯಾಪ್ತಿಗಳಿಗೆ ಒಳಪಟ್ಟಂತಹ ಆಸ್ತಿಗಳನ್ನು ನಿವೇಶನಗಳೆಂದು ನಾವು ಇಲ್ಲಿ ನೋಡಬಹುದು. ಅದೇ ರೀತಿ ಕಾಲುದಾರಿ, ನಾನು ಹಿಂದೆ ತಿಳಿಸಿದಂತೆ ಬಂಡಿದಾರು 2 ರೇಖೆಗಳನ್ನು ಒಳಗೊಂಡಿರುತ್ತೆ. ಅದೇ ರೀತಿ ಕಾಲುದಾರಿಯನ್ನು ಒಂದೇ ರೀತಿಯ ರೇಖೆಗಳನ್ನು ಒಳಗೊಂಡಿರುತ್ತದೆ. ಕಾಲುದಾರಿಯು ಕೂಡ ಕರಾಬಿನ ಒಂದು ಮೂಲವಾಗಿದ್ದು, ಇದು ಕೂಡ ಬಿ ಕರಾಬ್ಗೆ ಸಂಬಂಧಪಟ್ಟಂತು, ಸಾರ್ವಜನಿಕರು ಒಡ್ಡಾಡುವ ರಸ್ತೆ ಆಗಿರುತ್ತದೆ ಅಥವಾ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಂಪರ್ಕ ಕಲ್ಪಿಸಲು ಕಾಲುದಾರಿಯನ್ನು ಬಳಸಲಾಗುತ್ತೆ. ಕಾಲುದಾರಿಯು ಯಾವ ಸರ್ವೆ ನಂಬರ್ನಲ್ಲಿ ಒಳಗೊಂಡಿರುತ್ತೋ ಆ ಸರ್ವೆ ನಂಬರ್ನಲ್ಲಿ ಕರಾಬ್ನ ಮೂಲಕ ಮೆನ್ಷನ್ ಆಗಿರುತ್ತೆ. ಅದೇ ರೀತಿ ಸರ್ವೆ ನಂಬರ್ ಅಂತೂ ಸರ್ವೆ ನಂಬರ್ನ ಗಡಿ ನೋಡಿರ್ಬೋದು. ಸರ್ವೆ ನಂಬರ್ಗಳು ಒಂದು ಸರ್ವೆ ನಂಬರ್ನ ಮೂಲವನ್ನು ಸೂಚಿಸುತ್ತವೆ. ಮುಖ್ಯವಾಗಿ ಒಂದು ಸರ್ವೆ ನಂಬರ್ನ ಹೊಟ್ಟೆಯ ಭಾಗದಲ್ಲಿ ಗುರುತು ಮಾಡಿರುತ್ತಾರೆ. ಅದೇ ರೀತಿ ಕನ್ನಡದಲ್ಲಿ ಇವು ದಾಖಲಾಗಿರುತ್ತವೆ. ಸರ್ವೆ ನಂಬರ್ನ ಗಡಿ ನೋಡಿರ್ಬೋದು. ಸರ್ವೆ ನಂಬರ್ನ ಗಡಿಯು 10 ರಿಂದ 20 ಎಕರೆ ಕ್ಷೇತ್ರಕ್ಕೆ ಒಂದು ಸರ್ವೆ ನಂಬರ್ ಅನ್ನು ನೀಡಲಾಗಿರುತ್ತೆ. ಅದೇ ರೀತಿ ಸರ್ವೆ ನಂಬರ್ನ ಗಡಿಯ ಸುತ್ತಲೂ ನಾವು ಮೋಜಿನಿ ಕಲ್ಲುಗಳನ್ನು ನೋಡಬಹುದು. ಈ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಮೋಜಿನಿ ಕಲ್ಲಿನ ಬಗ್ಗೆ ವಿವರಣೆಯನ್ನು ನೀಡಿರುತ್ತೇನೆ. ಅದೇ ರೀತಿ ಬಾವಿಗಳು ನೋಡಬಹುದು. ಕೆಲವೊಂದು ಸರ್ವೆ ನಂಬರ್ಗಳಲ್ಲಿ ಬಾವಿಗಳನ್ನು ಗೋಲಾಕಾರದಲ್ಲಿ ಸೂಚಿಸಲಾಗಿರುತ್ತದೆ. ಅದೇ ರೀತಿ ಕುರುಚಲು ಜಾತಿಯ ಸಸ್ಯಗಳು, ಕೆಲವೊಂದು ಭಾಗಗಳಲ್ಲಿ ಕುರುಚಲು ಜಾತಿಯ ಸಸ್ಯಗಳಂದ್ರೆ ಗೋಮಾಳೆಗಳಿಗೆ ಮೀಸಲಿಟ್ಟಂತಹ ಪ್ರದೇಶಗಳಿಗೆ ನಾವು ಕುರುಚಲ ಜಾತಿ ಸಸ್ಯಗಳ ಮೀಸಲಿಟ್ಟಿರುತ್ತಾರೆ. ಇವು ಯಾವುದೇ ರೀತಿ ಮಾಲೀಕತ್ವವನ್ನು ಹೊಂದಿರುವುದಿಲ್ಲ, ಸರ್ಕಾರಕ್ಕೆ ಒಳಪಟ್ಟಂತಹ ಆಸ್ತಿಗಳಾಗಿರುತ್ತವೆ. ಅದೇ ರೀತಿ ನಾವು ದೇವಸ್ಥಾನಗಳು ನಿಮ್ಮ ಸರ್ವೆ ನಂಬರ್ನಲ್ಲಿ ಯಾವುದಾದರೂ ದೇವಸ್ಥಾನ ಇದ್ದರೆ ಅದನ್ನು ಸಾರ್ವಜನಿಕರಿಗೆ ಮೀಸಲಾಗಿರುತ್ತವೆ. ಅಂದ್ರೆ ನಿಮ್ಮ ಸರ್ವೆ ನಂಬರ್ನಲ್ಲಿದ್ದು ನಿಮ್ಮ ಉತ್ತಾರದಲ್ಲಿ ಬಿ ಕರಾಬಿನ ಮೂಲಕ ಇವು ಗುರುತಾಗಿರುತ್ತವೆ. ಗ್ರಾಮ ನಕಾಶೆಯ ಕೆಳಭಾಗದಲ್ಲಿ ಒಂದು ಸ್ಕೇಲನ್ನು ನೀವು ನೋಡಬಹುದು. ನಿಮ್ಮ ಬಳಿ ಮೆಟ್ರಿಕ್ ಸ್ಕೇಲ್ ಅಥವಾ ಇಂಚ್ ಸ್ಕೇಲ್ ಇದ್ದಲ್ಲಿ ನೀವು ಸರ್ವೆ ನಂಬರ್ನ ಉದ್ದವನ್ನು ಇಲ್ಲಿ ತಿಳಿಯಬಹುದು. 1 ಸೆಂಟಿಮೀಟರ್ ಅಥವಾ ಒಂದು ಸರಪಳಿ ಅಂದ್ರೆ 33 ಅಡಿಗಳಾಗಿರಬಹುದು. 1 ಸೆಂಟಿಮೀಟರ್ ಅಂದ್ರೆ 79.20 ಮೀಟರ್ಗಳಿಗೆ ಸಮನಾಗಿರುತ್ತೆ. ನಾವು ಸಾಮಾನ್ಯವಾಗಿ ಇದನ್ನು 1:80 ಎಂದು ನಾವು ಇದನ್ನು ಕರೆಯಲಾಗುತ್ತೆ. ಈ ಗ್ರಾಮ ನಕಾಶೆಯನ್ನು ಭೂಮಾಪನ ಇಲಾಖೆಯಿಂದ ಪ್ರತ್ಯೇಕ ಸಾರ್ವಜನಿಕರಿಗೆ ಪ್ರೊವೈಡ್ ಮಾಡಿರುತ್ತೆ. ಇಲ್ಲೊಂದು ನಾವು ವಾಕ್ಯವನ್ನು ನೋಡಬಹುದು. ಈ ಗ್ರಾಮದ ಅಖೈರು ನಂಬರ್ ಅಂದ್ರೆ ನಿಮ್ಮ ಸರ್ವೆ ನಂಬರ್, ನಿಮ್ಮ ಗ್ರಾಮದ ಒಟ್ಟು ಸರ್ವೆ ನಂಬರ್ಗಳ ಕೊನೆಯ ಸರ್ವೆ ನಂಬರ್ನು ಇಲ್ಲಿ ದಾಖಲಾಗಿರುತ್ತೆ. ಅದನ್ನು ಅಖೈರು ನಂಬರ್ ಎಂದು ಕರೆಯಲಾಗುತ್ತೆ. ಅದೇ ರೀತಿ ಮುಂದಿನ ವಿಡಿಯೋಗಳನ್ನು ನಾವು ನೋಡೋಣ. ನಾನು ಗ್ರಾಮ ನಕಾಶೆಯ ಬಗ್ಗೆ ಸಾರ್ವಜನಿಕರು ಸಾಮಾನ್ಯವಾಗಿ ತಿಳಿಯಬೇಕಾದ ಮಾಹಿತಿಯನ್ನು ನೀಡಿರುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.